ಮತ್ತು ಇಲ್ಲಿ ಬಂದು ತುಂಬ ಯೂಸ್ ಆಯಿತು. ನಾನು ಅಂದ್ಕೊಂಡಿದ್ದೆ ಪೇಪರ್ನ ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲೆಲ್ಲ ಪ್ರಿಂಟ್ ಆಗಿಬಿಡುತ್ತೆ ಅಂತ ಎಲ್ಲ ಫಸ್ಟ್ ಇಮ್ಯಾಜಿನೇಷನ್ ಇತ್ತು. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ಫಸ್ಟ್ ಅದಕ್ಕೆ ಪ್ಲೇಟ್ಸ್ ಹಾಕ್ತಾರೆ, ಆಮೇಲೆ ಅದು ಪ್ರಾಸೆಸ್ಸೇ ಡಿಫ್ರೆಂಟ್ ಆಗಿರುತ್ತೆ. ಫಸ್ಟು ಟಾಪಿಕ್ಸ್ನೆಲ್ಲ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡ್ಕೊತಾರೆ, ಮತ್ತು ಅದನ್ನು ಎಡಿಟ್ ಮಾಡ್ತಾರೆ. ಅದಾದಮೇಲೆ ಆ ಪ್ಯಾಲೆಟಲ್ಲಿ ಪ್ರಿಂಟ್ ಮಾಡ್ತಾರೆ. ಆಮೇಲೆ ಬ್ಲೂ ಕಲರ್ನ ಸಯಾನ್ ಅಂತ ನಾನು ಗೊತ್ತಿರಲಿಲ್ಲ. ಸಯಾನು, ಮೆಜೆಂಟ ಮತ್ತು ಯೆಲ್ಲೋ, ಬ್ಲ್ಯಾಕ್ ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿದ್ದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಸೊ ಇವತ್ತು ಏನು ನಮಗೆ ಇಂಡಸ್ಟ್ರಿ ವಿಸಿಟ್ ಇತ್ತು, ಅದರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಸೊ ನಾನೇನು ವಿಷನ್ ಇಟ್ಕೊಂಡು ಬಂದಿದ್ದೆ, ಇಲ್ಲಿ ಎಲ್ಲನೂ ನ್ಯೂಸ್ ಪೇಪರ್ ಬಗ್ಗೆ ತಿಳ್ಕೊಬೇಕು ಅಂತ ಅದು ಫುಲ್ಫಿಲ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ನಮಗೆ ಪ್ರೊಸೀಜರೇ ಗೊತ್ತಿರಲಿಲ್ಲ. ನಾವು ದಿನ ನ್ಯೂಸ್ ಪೇಪರ್ ಹಾಕಿಸ್ಕೊತಾ ಇದ್ದೀವಿ, ಬಟ್ ಅಲ್ಲಿ ಏನು ವರ್ಕ್, ಅದ್ರ ಹಿಂದೆ ವರ್ಕ್ ಏನಿದೆ, ಹಾರ್ಡ್ ವರ್ಕ್ ಏನು ಮಾಡ್ತಾರೆ ಅವರು. ಸೊ ಅಲ್ಯೂಮಿನಿಯಂ ಪ್ಲೇಟ್ಸ್ನ ಅಲ್ಲಿ ಎಡಿಟೋರಿಯಲ್ಸ್ ವರ್ಕ್ ಏನಿರುತ್ತೆ ಅದ್ರ ಬಗ್ಗೆ ಎಲ್ಲ ಏನೂ ನಾಲೆಡ್ಜೇ ಇರಲಿಲ್ಲ. ಇಲ್ಲಿ ಬಂದಮೇಲೆ ಆ ಪ್ರಿಂಟಿಂಗಿಂದ ಹಿಡ್ದು ಎಡಿಟೋರಿಯಲ್ಸಿಂದ ಹಿಡ್ದು ಮತ್ತು ಅವ್ರು ಹೆಂಗೆ ಎಷ್ಟು ಎಕ್ಸ್ಪೆನ್ಸ್ ಆದ್ರೂ ಅದರ ಹೆಂಗೆ ರಿಕವರ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ನಾಲೆಡ್ಜ್ ನಮಗೆ ಸಿಕ್ತು ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಆಪರ್ಚುನಿಟಿ ಕೊಟ್ಟಂಥ ಶ್ರೀ ರಕ್ಷಾ ಎಕನಾಮಿಕ್ ಮತ್ತು ವಿಜಯವಾಣಿ ದಿನಪತ್ರಿಕೆಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.